We are sitting inside a pyramid which adds to our energies. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ನಿಮ್ಮ ಶ್ವಾಸವೇ ನಿಮ್ಮ ಗುರುವಾಗಿದೆ. ನಿಮ್ಮ ಮನಸ್ಸೆಂಬ ಶಿಷ್ಯನನ್ನು ನಿಮ್ಮ ಗುರುವಿಗೆ ಸಮರ್ಪಿಸಿ. ಮಿಕ್ಕಿ ಉಳಿದದ್ದೆಲ್ಲ ದೈವವೇ. ಆ ದೈವಕ್ಕಾಗಿ ಬೇರೆ ಎಲ್ಲೂ ಅಲೆಯದಿರಿ. ಬೇರೆ ಯಾರನ್ನೂ ಪೂಜಿಸದಿರಿ. ನಿಮ್ಮ ಶ್ವಾಸವೇ ನಿಮ್ಮ ಪ್ರಾಣ. ನಿಮ್ಮ ಪ್ರಾಣವೇ ನಿಮ್ಮ ಜೀವ. ನಿಮ್ಮ ಜೀವವೇ ಬ್ರಹ್ಮ. ಅಯಮಾತ್ಮ ಬ್ರಹ್ಮ. ನಾವೇ ಸ್ವಯಂ ಬ್ರಹ್ಮ. ನಾವೇ ಬ್ರಹ್ಮಸ್ಥಿತಿಯಲ್ಲಿರುವಾಗ ಪೂಜೆ ಮಾಡುವುದು ಯಾರನ್ನು? ಪೂಜೆ ಮಾಡುವವರು ಯಾರು? ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಕೇವಲ ಸಹಜ ಶ್ವಾಸ. ನಿಮ್ಮ ಶ್ವಾಸದೊಂದಿಗೆ ನೀವು ಒಂದಾದರೆ ಸಾಕು, ಪರಮಾತ್ಮನೊಂದಿಗೆ ಒಂದಾಗುತ್ತೆ. ಬೇರೆ ಯಾವ ಮಾರ್ಗವೂ ಇಷ್ಟು ಸರಳವಾಗಿಲ್ಲ, ಇಂಥ ಮಾರ್ಗವೂ ಇಲ್ಲ. ನಿಮ್ಮ ಶ್ವಾಸದೊಂದಿಗೆ ಒಂದಾಗಿದ್ದೀರಿ. ದೇಹ ನಿಶ್ಚಲವಾಗಿದೆ. ಈಗ ಉಳಿದಿರೋದು ನಿಮ್ಮ ಶ್ವಾಸ ಮತ್ತು ನೀವು ಅಷ್ಟೇ, ಕೇವಲ ಶ್ವಾಸ.
ಈಗ ನೀವೇ ಶ್ವಾಸ, ಶ್ವಾಸವೇ ನೀವು. ಈಗ ನೀವೊಂದು ಉಸಿರಾಡಿಸುವ ಜೀವಿಯಷ್ಟೇ, ಗಂಡು ಅಲ್ಲ, ಹೆಣ್ಣು ಅಲ್ಲ. ಆ ಉಸಿರಿನೊಂದಿಗೆ ಒಂದಾಗಿ ಪರಬ್ರಹ್ಮನೊಂದಿಗೆ ಲೀನರಾಗಿ. ಪವನವೇ ಗುರು, ನಾಸಿಕವೇ ಗುರುದ್ವಾರ ಆಗಿರುವಾಗ ಬೇರೆ ಎಲ್ಲಿ ಅಲೆಯುವ ಅಗತ್ಯವಿದೆ? ಇಂದಿನಿಂದ ನಿಮ್ಮ ಮನಸ್ಸನ್ನು ಶ್ವಾಸಗುರುವಿಗೆ ಸಮರ್ಪಿಸಿಬಿಡಿ. ಕೇವಲ ಶ್ವಾಸ. ಮಿಕ್ಕಾವ ಪೂಜೆ, ಪುನಸ್ಕಾರ, ಅಲಂಕಾರಗಳ ಗೊಡವೆ ಬೇಡ. ಕೇವಲ ಶ್ವಾಸ. ನಿಮ್ಮ ಶ್ವಾಸದಲ್ಲಿ ಆಳವಾಗಿ ಮುಳುಗಿಬಿಡಿ. ನಿಮ್ಮೊಳಗೆ ಸಮಸ್ತ ಭಂಡಾರವಿರುವಾಗ ಹೊರಗೆ ಭಿಕ್ಷುಕರಂತೆ ಅಲೆಯುವುದೇಕೆ? ಆ ಭಿಕ್ಷುಕ ಗುಣವನ್ನು ಬಿಟ್ಟು ಬಿಡಿ. ನೀವೇ ಈ ಖಜಾನೆಯ ಒಡೆಯರು. ನೀವೇ ಚಕ್ರವರ್ತಿಗಳು, ನೀವೇ ಯಜಮಾನರು, ನೀವೇ ಸರ್ವಸ್ವ. ನಿಮ್ಮೊಳಗೆ ನೀವು, ನಿಮ್ಮಲ್ಲೇ ನೀವು ಲೀನವಾಗಿರಿ. ಸಹಜ ಶ್ವಾಸವನ್ನು ಗಮನಿಸುವ ಧ್ಯಾನವು ನಿಮ್ಮ ರಕ್ಷಕವಾಗಿದೆ. ನೀವು ಧ್ಯಾನದಿಂದ ರಕ್ಷಿತರು. ಆ ರಕ್ಷಣೆಯಲ್ಲೇ ಇರಿ. ಧರ್ಮೋ ರಕ್ಷತಿ ರಕ್ಷಿತಃ. ಧ್ಯಾನ ಧರ್ಮವನ್ನು ನೀವು ರಕ್ಷಣೆ ಮಾಡಿ, ಅದು ನಿಮ್ಮನ್ನು ರಕ್ಷಿಸುತ್ತದೆ.
ಮನುಷ್ಯನಿಗೆ ಧ್ಯಾನ ಮತ್ತು ಅಹಿಂಸೆ ಧರ್ಮವನ್ನು ಬಿಟ್ಟರೆ ಬೇರೆ ಯಾವ ಧರ್ಮವೂ ಇಲ್ಲ. ನೀವೀಗ ಆ ಧರ್ಮಗಳ ಪಾಲನೆಯಲ್ಲಿದ್ದೀರಿ. ಇದುವೇ ನಾವು ಪ್ರತಿನಿತ್ಯ ಪಾಲಿಸಬೇಕಾದ ಧರ್ಮ. ಇಪ್ಪತ್ನಾಲ್ಕು ಗಂಟೆಗಳಲ್ಲಿ 3 ಗಂಟೆ ಈ ಧರ್ಮ ಪಾಲನೆಗೆ ಮೀಸಲಾಗಿಡಿ. ಇಪ್ಪತ್ತೊಂದು ಗಂಟೆ ನಿಮ್ಮ ಸಾಂಸಾರಿಕ ಜೀವನವನ್ನು ಜೀವಿಸಿ. ಈ ಜನ್ಮದಲ್ಲೇ ನೀವು ಬುದ್ಧ, ಮಹಾವೀರ, ಕಬೀರ, ನಾನಕ, ಬಸವಾಲ್ಲಮ ನೀವೇ ಆಗುತ್ತೀರಿ. ಅವರನ್ನು ಹೊರಗೆ ಕಂಡುಕೊಳ್ಳುವ ಪ್ರಯತ್ನ ಬಿಟ್ಟು ಬಿಡಿ. ನಿಮ್ಮೊಳಗಿರುವ ಸುಪ್ತವಾಗಿರುವ ಬುದ್ಧತ್ವವನ್ನು ಎಚ್ಚರಿಸಿ. ಕೇವಲ ಶ್ವಾಸದ ತಟ್ಟುವಿಕೆಯಿಂದ ಮಾತ್ರ ಅದು ಎಚ್ಚರಗೊಳ್ಳಲು ಸಾಧ್ಯ. ಆದ್ದರಿಂದ ಶ್ವಾಸಗುರುವಿನ ಸಹಾಯ ಪಡೆದುಕೊಳ್ಳಿ. ಶ್ವಾಸಗುರು ನಿಮ್ಮ ರಕ್ಷಣೆಗೆ ಸದಾ ಸಿದ್ಧ. ನಿಮ್ಮ ಉದ್ಧಾರಕ್ಕೆ ಸದಾ ಸಿದ್ಧ. ನಿಮ್ಮ ಬಿಡುಗಡೆ, ಮುಕ್ತಿಗೆ ಸದಾ ಸಿದ್ಧ. ನೀವು ಶ್ವಾಸಗುರುವನ್ನು ಹಿಡಿಯದಿದ್ದರೆ ಪುನರಪಿ ಮರಣಂ ಪುನರಪಿ ಜನನಂ. ಪುನರಪಿ ಜನನಿ ಜಠರೇ ಶಯನಂ. ಸುತ್ತಿ ಸುತ್ತಿ ಹುಟ್ಟು ಸಾವುಗಳ ಚಕ್ರದೊಳಗೆ ಮತ್ತೆ ಬರಬೇಕಾ, ಮುಕ್ತ ಆಗಬೇಕಾ, ನೀವೇ ನಿರ್ಣಯಿಸಿಕೊಳ್ಳಿ. ಇದು ನಿರ್ಣಾಯಕ ಘಳಿಗೆ. ಆಯ್ಕೆಯ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಆಯ್ಕೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ನಿಮ್ಮ ಮುಕ್ತಿ, ಬಿಡುಗಡೆ ನಿಮ್ಮ ಆಯ್ಕೆಯಾಗಿದ್ದರೆ ದಿನಕ್ಕೆ 3 ಗಂಟೆ ನಿಮ್ಮ ಶ್ವಾಸಗುರುವಿಗೆ ಮೀಸಲಾಗಿರಿಸಿ. ಇಪ್ಪತ್ತೊಂದು ಗಂಟೆ ಸಂಪತ್ತನ್ನು ಗಳಿಸಿ, ಸಾಂಸಾರಿಕ ಜೀವನವನ್ನು ಜೀವಿಸಿ. ಆಗ ನಾವೆಲ್ಲರೂ ಭೂಮಿಯ ಮೇಲೆ ನಡೆದಾಡುವ ಬುದ್ಧ ಪುರುಷರು. ಸುಲಭವಾದ ಮಾರ್ಗ, ಸಹಜವಾದ ಮಾರ್ಗ. ಶಿಶುವಿನಂತೆ ಉಸಿರು, ಅಷ್ಟು ಸಹಜ.
ಅಷ್ಟೊಂದು ಸರಳ. ಅದರೊಂದಿಗೆ ಒಂದಾಗಿ ದೈವತ್ವವನ್ನು ಜೀವಿಸಿ. ಇದನ್ನು ಬಿಟ್ಟು ಬೇರೆಡೆ ಅಲಿಯುವ ತಪ್ಪು ಮಾಡಬೇಡಿ. ನಿಮ್ಮನ್ನು ಎಚ್ಚರಿಸುವ ಬುದ್ಧ ಪುರುಷರು ನಿಮ್ಮೊಂದಿಗೆ ಇರುವಾಗ ಅದರ ಸದುಪಯೋಗ, ಲಾಭ ಪಡೆದುಕೊಳ್ಳುವುದು ನಿಮ್ಮ ಜಾಣತನವಾಗಿದೆ. ಇದು ಮಹದವಕಾಶ. ಶ್ವಾಸ ಶ್ವಾಸ, ಸಹಜ ಶ್ವಾಸ, ಅಕೃತ್ರಿಮವಾದ ಸರಳ ಶ್ವಾಸ. ಅದರೊಂದಿಗೆ ಒಂದಾಗಿರುವುದು ತುಂಬಾ ಸುಲಭ. Be with your normal, natural breath. ನಿಮ್ಮ ಸಹಜ ಸರಳ ಶ್ವಾಸದೊಂದಿಗೆ ಒಂದಾಗಿ. Remember that we are always gods. ನಾವು ಯಾವಾಗಲೂ ದೇವರು ಎನ್ನುವುದನ್ನು ನೆನಪಿಡಿ. Forget the past, forget the present, forget the future. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಮರೆತು ಬಿಡಿ. Stay with the breath. ಶ್ವಾಸದೊಂದಿಗೆ ಇರಿ. ಕೇವಲ ಸಹಜ ಶ್ವಾಸದೊಂದಿಗೆ ಒಂದಾಗಿದ್ದೀರಿ. ನಿಮ್ಮ ಬುದ್ಧತ್ವದ ದಾರಿಯನ್ನು ಸುಗಮಗೊಳಿಸಿಕೊಂಡಿದ್ದೀರಿ. ಈಗ ನಿತ್ಯ ಸಾಧನೆ ನಿಮ್ಮ ಜವಾಬ್ದಾರಿ. ಮಾರ್ಗವನ್ನು ಕಂಡುಕೊಂಡಿದ್ದೀರಿ. ಗಮ್ಯವನ್ನು ತಲುಪುವುದು ನಿಮ್ಮ ಜವಾಬ್ದಾರಿ. ಇತರರು ಕೇವಲ ಮಾರ್ಗದರ್ಶಕರು ಮಾತ್ರ. ಪ್ರಯಾಣಿಸಬೇಕಾದವರು ನೀವೇ. ನಿಮಗೆ ನೀವೇ ಬೆಳಕಾಗಿ, ನಿಮಗೆ ನೀವೇ ಮಾರ್ಗದರ್ಶಕರಾಗಿ. ಜಾಗೃತಗೊಳ್ಳಿ. ನಿಮ್ಮ ಮಾರ್ಗದರ್ಶಕನನ್ನು ಎಚ್ಚರಿಸಿಕೊಳ್ಳಿ. ಸದಾ ಮಾರ್ಗದರ್ಶನ ಮಾಡಲಿ. ನಿಮ್ಮ ಅಂತರಾತ್ಮನ ಕರೆಯನ್ನು ಮಾತ್ರ ಆಲಿಸಿ. ಸಮಯ ನೋಡದೆ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕೆನಿಸಿದಾಗ ಕುಳಿತುಕೊಂಡಿರಿ. ನಿಮ್ಮ ಧ್ಯಾನವೇ ನಿಮ್ಮ ರಕ್ಷಕವಾಗಿರುವಾಗ.
ಬೇರಾವುದರ ಗೊಡವೆ ಏಕೆ? ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಹೆಚ್ಚು ಹೆಚ್ಚು ಶಕ್ತಿ ಪಡೆದುಕೊಳ್ಳಿ. ಕೊನೆ 10 ಸೆಕೆಂಡ್. ನಿಮ್ಮೊಂದಿಗೆ ನೀವು ಒಂದಾಗಿರಿ, ನಿಮ್ಮ ಶ್ವಾಸದೊಂದಿಗೆ ಒಂದಾಗಿರಿ. ಕೊನೆ 5 ಸೆಕೆಂಡ್. 4, 3, 2, 1, 0. ದಯವಿಟ್ಟು 2 ಕೈಗಳನ್ನು ಬಿಡಿಸಿ ಕಣ್ಮೇಲೆ ಇಟ್ಕೊಳ್ಳಿ 5 ಸೆಕೆಂಡ್ವರೆಗೆ. 5, 4, 3, 2, 1, 0. ನಿಧಾನವಾಗಿ 2 ಕೈಗಳನ್ನು ತೆಗೆದು ಅಷ್ಟೇ ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ. ಥ್ಯಾಂಕ್ ಯು. ನೀವು ಮಾಡಿರೋ ಧ್ಯಾನಕ್ಕೆ, ನಿಮಗೆ ಧ್ಯಾನ ನೀಡಿರೋ ಗುರುಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟೆ ಅಭಿನಂದಿಸಿ. ಇನ್ನೂ ಜೋರಾಗಿ, ಇನ್ನು ಇನ್ನು ಇನ್ನು. ಥ್ಯಾಂಕ್ ಯು. ಸ್ವಾಮೀಜಿ, ಯುವರ್ ಮೆಸೇಜ್. ಬ್ರಹ್ಮರ್ಷಿ ಪತ್ರಿಜಿ, ನೀವು ಇಲ್ಲಿ ಆಗಮಿಸಿದ್ದು ನಮ್ಮ ಆಶ್ರಮದ ಪರಿವಾರಕ್ಕೆ ತುಂಬ ಸಂತೋಷ ತಂದಿದೆ. ಇದೊಂದು ಆನಾಪಾನಸತಿ ಅಂತ ನೀವು ಹೇಳಿಕೊಳ್ತಕ್ಕಂಥ ಈ ವಿದ್ಯೆ ಅತ್ಯಂತ ಪ್ರಾಚೀನವಾದುದು. ಅನೇಕ ಯೋಗಿ ವರೇಣ್ಯರು, ಸಾಧು ಸಂತರು, ಬುದ್ಧ ಇವರೆಲ್ಲ ಹೊಡ್ಕೊಂಡು ಶ್ವಾಸವೇ ನಮ್ಮ ಜೀವ, ಶ್ವಾಸವೇ ನಮ್ಮ ಪ್ರಾಣ, ಅದರೊಂದಿಗೆ ಇರಬೇಕು. ಇದೊಂದು ಮೆಸೇಜ್ ನೀವು ಪಿರಮಿಡ್ ವ್ಯಾಲಿ ಮುಖಾಂತರ ಕೊಡ್ತಾ ಇದ್ದೀರಿ ಜಗತ್ತಿಗೆ. ಸೊ ಅಳಿದು ಹೋದಂಥ ಮರೆಯಾದಂಥ ಸಂದೇಶವನ್ನು ನೀವು ಪುನರ್ಜೀವನ ಕೊಟ್ಟು ಇದನ್ನು ಪ್ರಚಾರ ಮಾಡ್ತಾ ಇದ್ದೀರಿ. ತುಂಬ ಸಂತೋಷದ ಆ್ಯಕ್ಚುಲಿ. ತಾವೇನು ಹೇಳ್ಕೊಡ್ತಾ ಇದ್ದೀರಿ ಅದನ್ನೇ ನಾವು ನಮ್ಮ ಸಾಧಕರಿಗೆ ಇಲ್ಲಿವರೆಗೆ ಹೇಳ್ತಾ ಬಂದಿದ್ದೀವಿ. ಆದರೆ ಸದಾ ನಮ್ಮ ಮುಖವನ್ನೇ ನೋಡಿ 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 ಬೆಸತ್ತ ಅವರಿಗೆ ಒಂದು ತೇಜೋಪುಂಜವಾದಂಥ ತಮ್ಮ ಮುಖಾರವಿಂದವನ್ನು ನೋಡಿ ತಮ್ಮ ವಾಣಿಯಿಂದ ಅದಕ್ಕಿಂತಲೂ ಹೆಚ್ಚಿಗೆ ತಮ್ಮ ಮಾಧುರ್ಯವ ಕೊಳಲಿನ ಧ್ವನಿಯನ್ನು, ಆನಂತರ ನಿರೂಪಕರಾದಂಥ ಸರ್ ಅವರನ್ನು ನಾವು ಭಾಳ ನೆನೆಸ್ಕೊಳ್ತೀವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತಾವು ಆಗಮಿಸಿದ್ದೀರಿ. ಆಶ್ರಮದ ವತಿಯಿಂದ ನಾವು ಕೃತಜ್ಞತಾಪೂರ್ವಕ ನಮನಗಳನ್ನು ಸಲ್ಲಿಸ್ತೇವೆ. ಆಗಾಗ ಈ ಕಡೆ ಬಂದಾಗ ಬರ್ತಾವಿರಿ. आप जब इधर आते हैं आपको पूर्ण प्रमाण के स्वागत है. आप कभी भी आ सकते हैं. जब आप कर्नूल में आप ओपन किए थे पिरामिड को, उस वक्त मैं था सर. आपके साथ आप मेरे कंधे के ऊपर हाथ रख के बहुत अच्छी तरह से आप बातचीत किए. उस वक्त मैंने बताया हमारे गांव में, हमारे आश्रम में एक पिरामिड किया है, आप ज़रूर आना. रिक्वेस्ट किए. हाँ ज़रूर आता हूँ मैं. कहाँ है वो? साल हो गए. हाँ बहुत साल हो गए. बहुत साल हो गए. उस वक्त मैंने आपको प्रार्थना की थी. अब आ गया वो अब आ गया. वो समय अब आ गया. आप जब पहली बार आपको जब मैं बेंट किया था, आप कैसे थे वैसे ही है. वैसे ही है. नो चेंजेस एट ऑल. आपने पेस नो डेवलपमेंट. नो चेंजेस. आप एवर यूथ हो गए बिकॉज ऑफ दिस नॉलेज. द ऑल क्रेडिट गोज टू दिस नॉलेज. थैंक यू वेरी मच. One Purnima will come here. Yes. ಸರ್ ಮಾತಾಡಂತ ಹೇಳಿದ್ರು, ಬಟ್ ಮಾತಾಡೋಕೆ ನಮ್ಮ ಮುಂಚೆ ಒಂದು ಪೌರ್ಣಮಿ ಬರ್ತೀವಿ ಅಂದರೆ ನನಗೆ ಅಷ್ಟು ಖುಷಿ ಆಗ್ತೈತೆ, ಮಾತೇ ಬರ್ತಾ ಇಲ್ಲ. ಪರಮ ಪೂಜ್ಯ ನಿಮಗೆ ನಿಮ್ಮ ಪಾದಗಳಿಗೆ ನಮಿಸುತ್ತಾ, ನಾವು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್, ಜನವರಿ ಪೂರ್ಣಿಮಾದಂದು ಸರ್ ಮಾತು ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಇಲ್ಲಿರ್ತೀವಿ.
ಸರ್ ಸಾಂಗತ್ಯದಲ್ಲಿ, ನಿಮ್ಮ ಸಾಂಗತ್ಯದಲ್ಲಿ ನಾವು ಧ್ಯಾನ ಮಾಡ್ತೀವಿ. ಸೊ ಇಷ್ಟು ಹೇಳೋದಕ್ಕೆ ತುಂಬ ಖುಷಿ ಆಗ್ತೈತೆ. ಇದು ನಮ್ಮ ಕರ್ನಾಟಕದಾಗ ಫಸ್ಟ್ ಪಿರಮಿಡ್ ಅಂತಲೂ ಹೇಳ್ಬೋದು ನಾವು. 82 ಎಸ್, ನಮ್ಮ ಕರ್ನಾಟಕದ ಮೊದಲನೇ ಪಿರಮಿಡ್ಡು. ಸೊ ನಿಮಗೂ ತುಂಬ ಹೃದಯದ ಶರಣ ಸ್ವಾಮಿ. ಎಸ್. On behalf of Krishna Yogashrama, Guledgudda, and on behalf of entire Bagalkot district and entire North Karnataka, we express our deepest gratitude to Sir for having said yes to visit in January. Yes, sir. Yes, sir. Thank you. Thank you, sir. खुशी से फुलाना समय. ಎಲ್ಲ ಮಾಸ್ಟರ್ಸ್ಗೂ ಹಾಗೂ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ನಾನು ಈ ಗುಳೇದಗುಡ್ಡದ ಪಿರಾಮಿಡ್ಗೆ ಸರ್ಗೆ ಬರಬೇಕು ಅಂತೇಳಿ ಎಷ್ಟೋ ಪ್ರಯತ್ನ ಮಾಡಿ ಅವರು ಹೇಳ್ತಾ ಇದ್ರೆ, ಆದರೂ ಒಂದು ದಿವಸ ಮಾತ್ರ ನಿಮ್ಮಲ್ಲಿ ಬಂದು ಹೋಗ್ತೀವಿ, ಒಬ್ಬರಲ್ಲ ಇಬ್ಬರು ಮಂದಿ ಬಂದು ಹೋಗ್ತೀವಿ ಅಂತಂದು ಹೇಳಿದ್ವಿ ನಾವು. ಮೊದಲಿಗೆ ಅಮ್ಮ ಬಂದರೆ, ಆಮ್ಯಾಗ ಪಾಪ ಬಂದು, ಮುಂದೆ ಹೆಂಗಿದ್ರು ಜನವರಿ ಹುಣ್ಣಿಮೆ ದಿವಸ ಇಲ್ಲೇ ಏನು ಮೆಡಿಟೇಷನ್ ಮಾಡಿಸ್ತಾರೆ, ಎಲ್ಲರೂ ಆದಷ್ಟು ಅಗದಿ ಅಷ್ಟೊತ್ತಿಗೆ ನೀವು ಎಲ್ಲರೂ ಧ್ಯಾನ ಮಾಡಿ 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 ಇದ್ರದ್ದು ಅನುಭವಗಳನ್ನು ಅವ್ರಿಗೆ ಹೇಳಬೇಕು. ಎಷ್ಟು ಚೇಂಜ್ ಸಾಕೈತೆ ನಿಮಗೆ ಈ ಗುಳಗುಡ್ಡ ಪೂರಾ ಚೇಂಜ್ ಆಗ್ಕೊಂಡ. ನಾ ಎಷ್ಟೋ ಸಲ ಹೇಳೀನಿ ಅದು, ಸರ್ ಬರ್ತೀವಿ ಏನು ಬಿಡ್ರಿ ನೀವು ಬರೋಂಗಲ್ಲ, ಬರೀ ಹೇಳ್ತೀರಿ ಅಂದರೆ. ಆದರೂ ಕೂಡ ಒಮ್ಮೆ ಅದನ್ನು ತೊಗೊಂಡು ಬಂದು ಪೂರಾ ಮುಗಿದಿಂದ ಬರೋಣಂದು ಪೂರಾ ಮುಗಿದೆ. ಭಾಳ ಖುಷಿ ಆಗೈತೆ. ಇದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಸರ್. ಇವತ್ತು ಬಾಗಲಕೋಟೆ ಜಿಲ್ಲೆಗೆ ನವಶಕ್ತಿ ಬಂದಿದೆ ಅಂತ ಹೇಳ್ಬೋದು. ನ್ಯೂ ಎನರ್ಜಿ ಆಲ್ರೆಡಿ ಬುಕ್ ರೆಡಿ ಆಗಿದೆ. ಸಾಧ್ಯ ಆದರೆ ನ್ಯೂ ಎನರ್ಜಿ ಬುಕ್ಕನ್ನು ಇಲ್ಲೇ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಲಲಿತಾ ಮೇಡಮ್ ಅವ್ರಿಗೆ ಕೇಳ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಬಾಗಲಕೋಟೆಯೊಳಗೆ ಉತ್ತರ ಕನ್ನಡದೊಳಗೆ ಪತ್ರಿಜಿಯವರು ಬರ್ತಾ ಇದ್ದಾರೆ. ಆಲ್ರೆಡಿ ಮಾತಾಜಿಯವರು ಬಂದರು. ಮಾತಾಜಿಯವರು ಬಂದ ನಂತರ ಪಿತಾಜಿಯವರು ಬಂದರು. ಈ ಒಂದು ಶುಭ ಸಂದರ್ಭ ಉತ್ತರ ಕರ್ನಾಟಕದ ಬಾಗಲಕೋಟೆಗೆ ಭಾಗ್ಯದ ಕೋಟಿಲು ಅಂತ ನಿನ್ನೆ ಹೇಳಿದ್ದಾರೆ. ಭಾಗ್ಯದ ಕೋಟಿಲು ಸ್ಟಾರ್ಟ್ ಆಯಿತು, ನ್ಯೂ ಎನರ್ಜಿ ಸ್ಟಾರ್ಟ್ ಆಯಿತು. ನಾವೆಲ್ಲ ಎಚ್ಚೆತ್ತುಕೊಳ್ಳೋಣ. ಅವರು ಬಾಲ್ಯದಲ್ಲಿದ್ದಾಗ ವಿವೇಕಾನಂದರ ಫೋಟೋ ಇರ್ತಿತ್ತಂತೆ. ಅವರು ವೈನಿಯವ್ರು ಹೇಳಿದ್ದಾರೆ, ಅವರ ಅಣ್ಣರ ಮಿಸಸ್ಸು ಒಂದು ಕಡೆ ಬರೆದಿದ್ದು ಓದಿದ್ದೆ ನಾನು. ಬಾಲ್ಯದಲ್ಲಿ ಅವರ ಜೇಬ್ನಲ್ಲಿ ವಿವೇಕಾನಂದರ ಫೋಟೋ ಇರ್ತಿತ್ತಂತೆ ಯಾವತ್ತಿಗೂ. ಆ ವಿವೇಕಾನಂದರ ಫೋಟೋನೇ ಇವತ್ತು ಈ ಮಟ್ಟಕ್ಕೆ ತಂದಿದೆ. ನಾವೆಲ್ಲ ಹೆಚ್ಚು ಕಡಿಮೆ ವಿವೇಕಾನಂದರ ಶಕ್ತಿನ ಕಿಡಿಗಳೇ. ಆ ದಿಶೆಯಲ್ಲಿ ಜನವರಿಗೆ ನಾವು ಸಜ್ಜುಗೊಳ್ಳೋಣ. ಧ್ಯಾನ ಮಾಡ್ತಾ 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 ಧ್ಯಾನದಿಂದ ನಾವು ಜ್ಞಾನ ಪಡೆದು ಜ್ಞಾನದಿಂದ ಮುಕ್ತಿ ಪಥದೆಡೆಗೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಜೊತೆಗೆ ನಾವೆಲ್ಲ ಅವರ ಒಂದು ಸಂಕಲ್ಪದೊಳಗೆ ನಾವು ಕಂಗಣಬದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ರಿ. ಧನ್ಯವಾದಗಳು. ಒಂದು ನನಗೆ ಬೇಡಿಕೆ, ಬಾದಾಮಿಗೆ ಮೊನ್ನೆ ಮಾತಾಜಿಯವರು ಬಂದಿದ್ದರು. ಮಾತಾಜಿಯವರು ಬರ್ತಾರೆ ನೆಕ್ಸ್ಟ್ ಅಂತ ಹೇಳಿದರು. ಅದು ಒಂದು ಬರಲಿಲ್ಲ ಬಾದಾಮಿಗೆ. ಅದು ಒಂದು ನಮಗೆ ಕೊರತೆ ಇದೆ. ಜನವರಿಯಲ್ಲಿ ಬಾದಾಮಿಗೆ ನಮ್ಮ ಮನೆಯಲ್ಲೇ ವಾಸ್ತವ್ಯ ಮಾಡಿ ಇಲ್ಲಿ ಕಡೆ ಬರೋಣ ಅಂತ ನಾನು ಗುರುಜಿಯವರು ಕೇಳ್ಕೊಳ್ತಾ ಇದ್ದೀನಿ. I heartily once again welcome to ಬ್ರಹ್ಮರ್ಷಿ ಪತ್ರಿಜಿ. ನಾನು ಸುಮಾರು ಒಂದು 10 ವರ್ಷಗಳ ಹಿಂದೆ ಅವ್ರು ಮೊದಲೇ ಸಲ ನೋಡಿದ್ದು ಎಸ್ ವ್ಯಾಸನಲ್ಲಿ, स्वामी विवेकानंद योगानुसंधान केंद्र. आप 10 बरस पहले मैं उधर गया था, आप उधर आए थे सर. हाँ, मेडिटेशन जिगनी में, यस व्यासा में. वो छोटा पिरामिड लेके आए थे. वो इसका फाइबर का कुछ लकड़ी का था. उधर स्थापन करके उधर हम मेडिटेशन क्लास लिए थे. तब वो पहली बार आपको मिला था. सो आफ्टर दैट अगेन हमारा ये सौभाग्य है, आप इधर आए. 10 वर्ष के बाद हम जहाँ हैं वही आए, ये हमारा पुण्य है. और बाकी तो मेडिटेशन के बारे में तो हम कुछ बोल नहीं सकते, वो तो अनुभव है. It can't be expressed. It's only the self-experience. So once again, I heartily welcomes and once more time in the January month, आप जो बोले हैं वो पूर्णिमा मास में आते हैं करके, वो भी आके हमारे जो इस भाग के जन हैं उनको आप अच्छी तरह से गाइडेंस देना है और ध्यान के बारे में विशेष तरह से और उसमें एनलाइटमेंट के लिए आप गाइडेंस देना है. धन्यवाद. अब January full moon, all our Karnataka masters should come here.
Thank you. We will be very happy to see this pyramid. Great pyramid. आप 2 वाक्य. So January, all our pyramid masters will be here to do full moon meditation. Pyramid master from all districts of Karnataka will come here. From Mysore, from Shimoga, from Kolar, from Bangalore, everywhere. Gangavati, Hospital, Ballari, everybody will come here. So we have got sufficient time. January full moon is the time. New Year. First full moon in the New Year. Yes. I'll stay for 3 days in Bagalkot. Thank you very much. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.